ಸ್ನೇಹಿತರೆ ಇಲ್ಲಿ ಕೆಲವೊಂದು ಐಟಮ್ ತಗೊಂಡೆ. ಏನಿದೆ ನೋಡಿ ಬನ್ನಿ. ಫಸ್ಟ್ ಐಸ್ ಕ್ರೀಮ್ ಫ್ರಿಜ್ಜಲ್ಲಿ ಒಂದು ಸ್ವಲ್ಪ ಫಸ್ಟು ಬೇಗ ತಿನ್ಬೇಕು. ಇದನ್ನು ತೋರಿಸ್ಬಿಡ್ತೀನಿ ನೋಡಿ ಏನೇನಿದೆ ಅಂತ ಬೇಗ. ಇದು ಸಿಪ್ಪಿ ಬನ್, ಮತ್ತೆ ಬ್ರೌನ್ ಬ್ರೆಡ್, ಮತ್ತೆ ರವೆ, ಮತ್ತೆ ಕೊತ್ತಂಬರಿ ಸೊಪ್ಪು, ಮತ್ತೆ ಕ್ಯಾಪ್ಸಿಕಮ್, ಮತ್ತೆ ಕ್ಯಾರೆಟ್ ಸ್ವಲ್ಪ ಕಮ್ಮಿ ಇತ್ತು ಈ ಸತಿ, 2 ತಗೊಂಡೆ. ತುಂಬಾ ದಿವಸ ಆಗಿತ್ತು ಕ್ಯಾರೆಟ್ ತಗೊಂಡೆ. ಫಸ್ಟ್ ನಾನು ತಿನ್ಬೇಕು. ಆಕ್ಚುಲಿ ಏನ್ ಗೊತ್ತಾ, ವಿನು ನಂಗೆ 200 ರೂಪೀಸ್ ಹಾಕಿದ ಬೇಡ ಬೇಡ ಅಂದ್ರು ಪ್ರೀತಿಯಿಂದ ನಾನು ಅವನಿಗೆ ಏನಾದ್ರು ಕೊಡಿಸ್ತಾ ಇರ್ತೀನಿ, ಅವ್ನು ನಂಗೆ ಏನಾದ್ರು ಕೊಡಿಸ್ತಾನೆ ಯಾವಾಗ್ಲಾದ್ರು. ಸೊ ಊಟ ತಗೊಂಡು ಆಮೇಲೆ ವಿಡಿಯೋ ಮಾಡಿ ಊಟ ತಿಂದು ಅಂತ ಕಳಿಸ್ತಾ. ಇನ್ನು ಅವ್ರ ಫ್ರೆಂಡ್ ಜೊತೆ ಮಹಾರಾಷ್ಟ್ರಲ್ಲಿ ಇದ್ದಾನೆ. ಅವ್ರ ಫ್ರೆಂಡ್ ಪ್ರೀ ವೆಡ್ಡಿಂಗ್ ಶೂಟ್ ಅಂದ್ಬಿಟ್ಟು ಸರಿ ಆಯ್ತು. ಅಂದ್ರೆ ಅವ್ನಿಗೆ ಗೊತ್ತಾ, ಅವ್ನ ಅಲ್ಲೆಲ್ಲ ಫ್ರೆಂಡ್ಸ್ ಜೊತೆ ಇರ್ತಾನಲ್ಲ, ನಂಗೂ ಸ್ವಲ್ಪ ಖುಷಿ ಪಡ್ಸಕ್ಕೆ ಆ ಥರ ಮಾಡ್ತಾನೆ. ಬಟ್ ಖುಷಿ ಆಗುತ್ತೆ ನಂಗೆ. ಬೇಡ ಅಂದ್ರು ಹಾಕ್ತಾ 200. ಸೊ ನಾನು ಊಟ ತಗೊಳ್ಳಿಲ್ಲ, ಬದ್ಲಿಗೆ ಇದೆಲ್ಲ ತಗೊಂಡ್ಬಿಟ್ಟೆ. ವಿಡಿಯೋ ಮಾಡ್ಬೇಕು, ಟೈಮ್ ಇಲ್ಲ ಅಡುಗೆ ಮಾಡ್ಕೊಳಕ್ಕೆ. ಬೇಗ ಬ್ರೌನ್ ಬ್ರೆಡ್ ತಿಂತೀನಿ, ಫಸ್ಟ್ ಐಸ್ ಕ್ರೀಮ್ ತಿಂತೀನಿ. ಗೈಸ್ ಟೇಕ್ ಕೇರ್. ಪ್ಯಾಕೆಟ್ ಬಿಟ್ಟು ತಿನ್ಬಾರ್ದು ನಿಜ, ಬಟ್ ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಅದು ಐಸ್ ಕ್ರೀಮ್ ಅಂತಾನೆ ಸಪ್ರೇಟ್ ಬ್ಯಾಗ್ ಬರುತ್ತೆ, ಅದ್ರಲ್ಲಿ ತರ್ತಾನೆ ಇಲ್ಲ ನಡುವೆ ಇವ್ರಿಗೂ. ಬೇಗ ಕರ್ಗೋಗ್ಬಿಡುತ್ತೆ. ಅಂದ್ರೆ ಏನ್ ಗೊತ್ತಾ, ಈಗ ನಾನಿಲ್ಲಿ ವಿಡಿಯೋನು ಮಾಡ್ಬೇಕು, ಅಡುಗೆನೂ ಮಾಡ್ಕೋಬೇಕು, ಬಟ್ ರೆಗ್ಯುಲರ್ ಮನೇಲೇ ಮಾಡ್ಕೊಳ್ಳೋದು ಕಷ್ಟ ಇದೆ. 3 ಟೈಮು ಅಥವಾ 2 ಟೈಮ್ ಆದ್ರೂ ಅಷ್ಟೇ ಕಷ್ಟ ಇದೆ. ಇಟ್ಸ್ ಆಲ್ ಅಬೌಟ್ ಟೈಮ್ ಹೆಂಗೋಗುತ್ತೆ ಗೊತ್ತಾಗಲ್ಲ. ನಾನು ಖುಷಿಯಾಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಅಲ್ವಾ, ಅದಕ್ಕೇನೆ. ಅದೇ ಇವಾಗ ದುಡ್ಡಿತ್ತು ಅಂದ್ರೆ ಟೈಮ್ ಸರಿಯಾಗಿ ವರ್ಕೌಟ್ ಮಾಡ್ಬೋದು, ಟೈಮ್ ಸರಿಯಾಗಿ ನಾವು ಜಾಸ್ತಿ ಫ್ರೂಟ್ಸು ಹಣ್ಣು ಎಲ್ಲ ಸ್ಟಾಕ್ ಇಟ್ಕೊಳ್ಬೋದು. ಇದು ಹತ್ರನೂ ಇಲ್ಲ ಅಂಗಡಿ. ಸ್ಟಾಕ್ ಇಟ್ಕೊಂಡ್ರು ಒಳ್ಳೇದಲ್ಲ, ಜಾಸ್ತಿ ಸ್ಟಾಕ್ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಒಳ್ಳೇದಲ್ಲ. ಬೇಕಾದಷ್ಟು ಆಪ್ಷನ್ ಇದೆ ದುಡ್ಡಿತ್ತು ಅಂದ್ರೆ ಅಲ್ವಾ. ಸೊ ಅಲ್ಲಿವರೆಗೂ ನಾನು ಏನು ಮಾಡಕ್ಕಾಗಲ್ಲ. ಐ ಹ್ಯಾವ್ ಟು ಕೀಪ್ ಗೋಯಿಂಗ್. ಸ್ನೇಹಿತರೆ, ಹೆಣ್ಮಕ್ಳು ಲೈಫಲ್ಲಿ ಕೆಲವೊಂದು ಸ್ಟೇಜ್ ಬರುತ್ತೆ, ಅವಾಗ ಅವರು ಇಷ್ಟ ಇಲ್ಲ ಅಂದ್ರೂ ಕೂಡ ಗಟ್ಟಿ ಆಗ್ಬೇಕಾಗತ್ತೆ. ಫೈನಾನ್ಷಿಯಲಿ ವೀಕ್ ಆಗುವಂತಹ ಒಂದು ಸ್ಟೇಜ್ ಕೂಡ ಬರುತ್ತೆ. ಅದರಿಂದ ನಾವೇನು ಮುಜುಗರ ಪಡಬೇಕಾಗಿಲ್ಲ, ಬಟ್ ವಿ ಹ್ಯಾವ್ ಟು ಜಸ್ಟ್ ಕೀಪ್ ಗೋಯಿಂಗ್ ಆ್ಯಂಡ್ ವಿ ಹ್ಯಾವ್ ಟು ಬಿ ಪ್ರೌಡ್ ಆಫ್ ಅವರ್ ಸೆಲ್ಸ್. ದ್ಯಾಟ್ ಅಂದರೆ ನಾವು ನಮ್ಮ ಬಗ್ಗೆ ಪ್ರೌಡ್ ಫೀಲ್ ಆಗಿ ಇರಬೇಕು. ಇಷ್ಟು ನಾವು ನಮ್ಮ ಏನು ತನವನ್ನು ಉಳಿಸ್ಕೊಂಡು ನಾವು ನಮ್ಮ ಜೀವನದಲ್ಲಿ ಸಾಕ್ತಾ ಇದ್ದೀವಿ, ಏನಾದರೂ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ನಮ್ಮ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು. ಸೊ ನಮಗೂ ಕೂಡ ಟೈಮ್ ಬರುತ್ತೆ. ನಾವು ಕೂಡ ಏನು ಚೆನ್ನಾಗಿ ಓದ್ದವರು, ತುಂಬ ಜನ ಹೆಣ್ಮಕ್ಳು ಚೆನ್ನಾಗಿ ಓದ್ದವ್ರು ಇರ್ತಾರೆ, ಮತ್ತೆ ಫೈನಾನ್ಷಿಯಲಿ ಕೂಡ ತುಂಬಾನೇ ಸ್ಟೇಬಲ್ ಆಗಿರ್ತಾರೆ ಮನೆ ಕಡೆ ಸಣ್ಣ ವಯಸ್ಸಿಂದ. ಆದ್ರೆ ಒಂದು ಸ್ಟೇಜ್ ಅಲ್ಲಿ ಅವರ ಲೈಫಲ್ಲಿ ತುಂಬಾನೇ ಏರುಪೇರಾಗುವಂತಹ ಸಂದರ್ಭ ಬರುತ್ತೆ, ಒಬ್ಬರೇ ಇರಬೇಕಾಗಿರುವಂತಹ ಸಂದರ್ಭ ಬರುತ್ತೆ. ಸೊ ಅಂತಹ ಟೈಮಲ್ಲಿ ನಾವು ಕುಗ್ಗಬಾರ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೂ ಕೂಡ ಟೈಮ್ ಬರುತ್ತೆ, ನಿಮಗೂ ಕೂಡ ಒಂದು ಒಳ್ಳೆಯ ಪಾರ್ಟ್ನರ್ ಸಿಗ್ತಾರೆ, ಅದೇ ಒಂದು ಭರವಸೆನಲ್ಲಿ ಇರಿ. ನಾನು ಕೂಡ
ನನಗೆ ಒಂದು ಒಳ್ಳೆ ಪಾರ್ಟ್ನರ್ ಸಿಗಬೇಕು ಅಂತ ಹೇಳಿ ತುಂಬ ವರ್ಷದಿಂದ ನಾನು ಆ, ಪ್ರಾರ್ಥನೆ ಮಾಡ್ತಿದ್ದೆ, ವೇಟ್ ಮಾಡ್ತಿದ್ದೆ, ಜೊತೆಗೆ ಸಫರ್ ಆಗ್ತಾ ಇದ್ದೆ ಒಬ್ಳೆ. ಏನಪ್ಪ ನನ್ನ ಒಂದು ಸೋಲ್ಮೇಟ್ನ ನಾನು ಆ, ನೋಡ್ತೀನಾ ಇಲ್ವಾ, ಸಿಗ್ತಾರಾ ಇಲ್ವಾ ಅಂತ ಹೇಳಿ. ಫೈನಲಿ ನನಗೆ ಅವರು ಸಿಕ್ಕಿದ್ರು. ಗೊತ್ತಿದೆ ನಿಮಗೆ ವಿನು ಬಗ್ಗೆ ನಾನು ಹೇಳ್ತಾನೆ ಇರ್ತೀನಿ, ಯಾಕಂದ್ರೆ ಇಟ್ಸ್ ಬೀನ್ ಮೋರ್ ದೆನ್ 5 years ನಾವು ಪರಿಚಯ ಆಗಿ. ಸೊ ಸಾಕಷ್ಟು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ರೂ ಕೂಡ ಹೋಗ್ತಾ ಹೋಗ್ತಾ ನಮ್ಮಲ್ಲಿ ಹೊಂದಾಣಿಕೆ ಆಯಿತು. ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಇಂದ ನಾವು ಇವಾಗ ಏನು ಒಟ್ಟಿಗೆ ಕೂಡ ಟೈಮ್ ಸ್ಪೆಂಡ್ ಮಾಡಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ವಿ. ಸೊ ಈಗ ನೀವು ನೋಡ್ತಾ ಇರೋ ವ್ಲಾಗ್ ತುಂಬಾ ಹಳೆಯ ವ್ಲಾಗ್, ಡೇಟ್ಸ್ ಕೂಡ ಮೆನ್ಷನ್ ಮಾಡ್ತಿರ್ತೀನಿ, ಚೆಕ್ ಮಾಡಿ. ಬಟ್ ನಾನೀಗ ಮಾತಾಡ್ತಾ ಇರುವಂತದ್ದು ಆಗಸ್ಟ್ 13th 2026. ಸೊ ಹಾಗಾಗಿ ನಾನು ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ತನವನ್ನು ನಾವು ಉಳಿಸ್ಕೊಂಡು ಜೀವನದಲ್ಲಿ ಸಾಗ್ತಾ ಹೋಗೋಣ. ಯಾರ ಜೊತೆ ಕೂಡ ನಮ್ಮ ಲೈಫ್ನ ನಾವು ಕಂಪೇರ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಲೈಫ್ ನಮ್ಗೆ ಗೊತ್ತಿರುತ್ತೆ, ನಾವು ಯಾಕೆ ಈ ರೀತಿನೇ ಇರ್ತೀವಿ, ಯಾಕೆ ನಮ್ಮ ಲೈಫಲ್ಲಿ ಈ ರೀತಿನೇ ಘಟನೆಗಳು ನಡೀತಾ ಇರುತ್ತೆ, ಅಥವಾ ನಾವಿರುವ ರೀತಿಗೆ ಕೆಲವು ಕಾರಣಗಳಿರುತ್ತೆ. ಸೊ ಅದು ನಮಗ್ ಮಾತ್ರ ಗೊತ್ತಿರುತ್ತೆ. ಸೊ ನಾವ್ ಯಾರ ಜೊತೆ ಕೂಡ ಕಂಪೇರ್ ಮಾಡ್ಕೊಳ್ಳೋದು ಬೇಡ ನಮ್ಮ ಲೈಫ್ನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇಲ್ಲಿವರೆಗೂ ಯಾರೆಲ್ಲ ರೆಗ್ಯುಲರ್ ಆಗಿ ವಿಡಿಯೋಸ್ ನೋಡ್ತಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಒಂದು ಚಾನಲ್ಗೆ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅದರಿಂದ, ಜೊತೆಗೆ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ಬೇರೆಯವ್ರಿಗೂ ಕೂಡ ರೀಚ್ ಆಗುತ್ತೆ. ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದ್ರಿಂದ ಎಲ್ಲರಿಗೂ ಕೂಡ ಏನು ಒಬ್ಬರೇ ಯಾರು ಬದುಕ್ತಾ ಇರ್ತಾರೆ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಅದೊಂದು ಹೆಲ್ಪ್ ಮಾಡಿ. ಸೊ ಇಷ್ಟ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ನಾನಿಲ್ಲಿ ಬ್ರೌನ್ ಬ್ರೆಡ್ಡು ಮತ್ತು ಸಾಲೆಡ್ಸ್ ತಿಂತಾ ಇದ್ದೀನಿ, ಪೀನಟ್ ಬಟರ್ ಹಾಕ್ಕೊಂಡಿದ್ದೀನಿ. ಸ್ನೇಹಿತರೆ, ಒಂದು ವಿಡಿಯೋ ಕನ್ವರ್ಟ್ ಹಾಕ್ಬಿಟ್ಟಿದ್ದೆ, ಇದನ್ನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ರೈಸ್ ಬಾತ್ ಮಾಡೋಣ ಅಂಥೇಳಿ ಎಲ್ಲ ಹಾಕಾಯ್ತು. ಈಗ ನೀರೊಂದು ಹಾಕಿ ಬಿಸಿ ನೀರು, ಟೊಮೆಟೊ, ಕಾರ್ನು, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಈರುಳ್ಳಿ ಎಲ್ಲ ಹಾಕಿದ್ದೀನಿ. 3 ಲೋಟ 4 ಲೋಟ, ಇದರಲ್ಲಿ 1 ಲೋಟ ಇದೆ, ಮತ್ತು ಅರ್ಧ ಅಂದರೆ 4 ಲೋಟ ಸಾಕು. ಇಲ್ಲಿ ಬಿಡಿ, ಎರಡು ಬೇಕಾಗುತ್ತೆ ಇಷ್ಟು ನೀರು. ಚೂರು ತುಪ್ಪ ಹಾಕಿದ್ದೀನಿ, ಸಾಕು, ಜಾಸ್ತಿ ಆಗುತ್ತೆ ಮತ್ತು. ಫೈನಲಿ ರೆಡಿ ಆಯಿತು ರೈಸು. ಆಫ್ ಮಾಡಿ ಮುಚ್ಚಿಟ್ಬಿಡೋಣ, ಬಿಸಿಗೆ ಬೇಯ್ಕೊಳ್ಳುತ್ತೆ. ಮೊಸರು ರೆಡಿಯಾಗಿದೆ. 1ನೇ ತಾರೀಕು ಮಾರ್ಚು. ಈಗ ಟೈಮ್ ಬಂದು 12 ಗಂಟೆ 12 ನಿಮಿಷ. ನಾನಿಲ್ಲಿ ನಿನ್ನೆ ಮಾಡಿದ್ದು, ಸಂಜೆ ಮಾಡಿದ್ದು ರೈಸ್ ಬಾತು, ಮೊಸರು ತಿಂತಾಯಿನಿ. ಇಷ್ಟೊತ್ತು ಒಂದು ವಿಡಿಯೋ ಶೂಟ್ ಮಾಡಿಕೊಂಡೆ, ಪಾಸಿಟಿವ್ ವೈಬ್ಸ್ ಕರ್ನಾಟಕಗೆ, ಇನ್ಸ್ಟಾಗೆ. ಪಾಸಿಟಿವ್ ರಿಮೈಂಡರ್ದು ಇಂಗ್ಲೀಷ್ದು. ನಂಗೆ ತಲೆ ಕೆಟ್ಟೋಗ್ತಿದೆ. ಹಿಂಗೆ ನೋಡಿದ್ರೆ ಯೂಟ್ಯೂಬ್ ಚಾನಲ್ಲು ಕನ್ನಡ, ಪಾಸಿಟಿವ್ ವೈಬ್ಸ್ ಕರ್ನಾಟಕ. ಇನ್ಸ್ಟಾನಲ್ಲಿ ಇಂಗ್ಲೀಷ್ ಶುರು ಮಾಡಿದ್ದೀನಿ. ಮೊದಲಿಂದ ಅದು ಇಂಗ್ಲೀಷೇ ಜಾಸ್ತಿ ಇದ್ದಿದ್ದರಲ್ಲಿ, ಹಿಂಗೆ ಸೆಟ್ ಮಾಡೋದು ಗೊತ್ತಿಲ್ಲ. ನೋಡೋಣ ಹೆಂಗಾಗುತ್ತೆ ಹಂಗೆ.
ಹೆಂಗೆ ನನ್ನ ಮೈಂಡಿಗೆ ಬರುತ್ತೆ ಆ ಥರ ಮಾಡ್ತೀನಿ. ಸ್ನೇಹಿತರೆ, ಮಾರ್ಚ್ 11ನೇ ತಾರೀಕು ಮಧ್ಯಾಹ್ನ ಟೈಮು 2:57. ನಾನು ಬೆಳಗ್ಗೆ ಒಂದು ವಿಡಿಯೋ ಮಾಡಿದೆ. ಸ್ವಲ್ಪ ಊಟ ಮಾಡೋದು ಮತ್ತು ಎಡಿಟಿಂಗ್ ಮಾಡೋದು ಇದೇ ಆಗೋಯಿತು. ಮತ್ತು ಇವಾಗ ರೆಡಿ ಆಗಿದ್ದೀನಿ. ಈ ಟಾಪು ನೋಡಿ, ಈ ಟಾಪ್ ಹಾಕ್ಕೊಂಡು ವೀಡಿಯೋ ಮಾಡಿದ್ದೆ ಇವತ್ತು, ಶಾರ್ಟ್ ವಿಡಿಯೋ. ಈ ಟಾಪ್ ಎಷ್ಟು ಡೆಲಿಕೇಟಾಗಿದೆ ಅಂತಂದರೆ ಎಲ್ಲಿ ಹರಿದೋಗುತ್ತೋ ಅನ್ನೋ ಥರ ಫೀಲಲ್ಲಿ. ಬಟ್ ಇದು ಬ್ರ್ಯಾಂಡೆಡ್ಡು ಅಂದರೂ ಇಷ್ಟು ತೆಳ್ಳಗಿದೆ. ಇದು ನನಗೆ 200 ಸಮಥಿಂಗ್ ಏನೋ ಐ ಥಿಂಕ್ 200+ ಸಿಕ್ಕಿರೋದು. MRP 1999 ಅಂತ ಇದೆ, ಅಂದರೆ 1999 ಅಂತ ಇದೆ. ಇವಾಗ ಇದೇ ಟಾಪನ್ನು ಮಿಂತ್ರಾದಲ್ಲಿ ಮತ್ತೆ ಚೆಕ್ ಮಾಡಿದೆ, 400 ಸಮಥಿಂಗ್ ಏನೋ ಇದೆ. ಓಕೆನಾ. ಇಲ್ಲಿ ನೋಡಿ, ಇಲ್ಲಿ ಗ್ರೀನ್ ಟಾಪ್ ಇದೆ. ಇದು 2 ಸತಿ ವಿಡಿಯೋಗೆ ಹಾಕ್ಕೊಂಡಿದ್ದೆ, ಹಾಗೆ ಇನ್ನೂ ಇಟ್ಟಿದ್ದೀನಿ. ಸೊ ಇಷ್ಟೊಂದು ದುಡ್ಡು ಈ ಟಾಪ್ಗೆ ವರ್ತಾ ಅಂತ ಅನಿಸ್ಬಿಡುತ್ತೆ. ಏನಕ್ಕೆ ಅಷ್ಟು ರೇಟ್ ಹಾಕ್ತಾರೋ ಗೊತ್ತಿಲ್ಲ. ನನಗೆ 200 ಸಮಥಿಂಗ್ ಸಿಕ್ಕಿದೆ, ಆದರೂ 200 ಕೊಡೋಷ್ಟು ಇಲ್ಲ. ಅದು ಕ್ವಾಲಿಟಿ ಇಲ್ಲ, ಲುಕ್ ಇದೆ ಆಯಿತಾ, ಕ್ವಾಲಿಟಿನೂ ಇದೆ, ಇಲ್ಲ ಅಂತಲ್ಲ. ಬಟ್ ತುಂಬ ತೆಳ್ಳಗಿದೆ, ಒಂದು ಸ್ವಲ್ಪ ಥಿಕ್ನೆಸ್ ಇರಬೇಕಾಗಿತ್ತು ಅಂತ ನನಗನ್ಸುತ್ತೆ. ಇಲ್ಲಾಂದರೆ ಅಟ್ಲೀಸ್ಟ್ ಏನು ಗೊತ್ತಾ, ನಾವು ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡ್ರೆ ಆಗತ್ತೆ. ಇವಾಗ ಇದೇನು ತುಂಬ ಟೈಟ್ ಏನಿಲ್ಲ ಆಯಿತಾ, ಕರೆಕ್ಟ್ ಇದೆ, ಕಂಫರ್ಟಬಲ್ ಇದೆ. ಬಟ್ ಇಲ್ಲಿ ಇದೆಲ್ಲಿ ಇಂಥ ಕಡೆ ಇದೆಲ್ಲಿ ಹರಿದೋಗ್ಬಿಡುತ್ತೋ ಅಂತ ಹುಷಾರಾಗಿ ಹಾಕ್ಕೊಳ್ಬೇಕು ಅಷ್ಟೇ. ಸೊ ಚೆನ್ನಾಗಿದೆ, ಕ್ವಾಲಿಟಿನೂ ಸಾಫ್ಟ್ ಇದೆ, ಸೆಕೆಗೆಲ್ಲ ತುಂಬ ಚೆನ್ನಾಗಿದೆ ಆಯಿತಾ, ಏನೂ ತೊಂದರೆ ಇಲ್ಲ. ಬಟ್ ಜಾಸ್ತಿ ದಿವಸ ಬಳಕೆ ಬರಲ್ಲ ಅಂತ ನನಗನ್ಸುತ್ತೆ. ವಿಡಿಯೋ ಮಾಡಬೇಕು. ಈಗ ನಿನ್ನೆದು ರೈಸ್ ತಿಂದಿದ್ದೀನಿ. ಇಲ್ಲಿ ಜೀರಾ ವಾಟರ್ ಇಟ್ಕೊಂಡಿದ್ದೀನಿ, ಅವಾಗವಾಗ ಜೀರಾ ವಾಟರ್ ಕುಡಿತಾ ಇದ್ದೀನಿ. ರೈಸ್ ಬಾತ್ ಮಾಡಿದ್ನಲ್ಲ, ಕಾರ್ನು ಮತ್ತು ಕ್ಯಾಪ್ಸಿಕಮು, ಕ್ಯಾರೆಟು, ಟೊಮೆಟೊ ಎಲ್ಲ ಹಾಕಿ, ಈರುಳ್ಳಿ ಎಲ್ಲ. ಸೊ ಅದು ತಿಂದಿದ್ದೆ. ಬಟ್ಟೆ ಬೇರೆ ಒಗೆಯೋ ಕೆಲಸ ಇದೆ, ಬಟ್ಟೆ ನೆನೆಸಿದ್ದೀನಿ. ವಿಡಿಯೋ ಮಾಡಬೇಕು ಸ್ನೇಹಿತರೆ. ಇದು ಒಂದು ಬೀಳ್ತಾ ಇತ್ತಪ್ಪ, ಒಂದು ಮತ್ತೆ ಇನ್ನೊಂದು ಯೂಸ್ ಮಾಡಿ ವಾಲ್ ಕ್ಲಿಪ್ನ ಹಾಕಿದ್ದೀನಿ. ಹಿಂಗೋ ಮಾಡಬೇಕು ಇವಾಗ ವಿಡಿಯೋ. ಲೆಟ್ಸ್ ಕೀಪ್ ಗೋಯಿಂಗ್. ಲವ್ ಯು ಆಲ್, ಟೇಕ್ ಕೇರ್ ಗೈಸ್. Memories. I just got reminded of my mom's second sister. Once I had deeply felt her as my mom. That was not true love at all. ಸ್ನೇಹಿತರೆ, ಹೆಣ್ಮಕ್ಳು ಅಳ್ತಾ ಇದ್ದಾರೆ ಅಂದ್ರೆ ಅದು ಯಾವಾಗ್ಲೂ ವೀಕ್ನೆಸ್ ಆಗಿರೋದಿಲ್ಲ ಸ್ನೇಹಿತರೆ. ಆಕ್ಚುಲಿ ಅದನ್ನೇ ತಪ್ಪಾಗಿ ಕೆಲವರು ತಿಳ್ಕೊಳ್ತಾರೆ. ಅಳೋದು ಯಾವತ್ತೂ ಕೂಡ ವೀಕ್ನೆಸ್ ಅಲ್ಲ. ಸೊ ಕೆಲವರು ಇರ್ತಾರೆ ರಿಲೇಟಿವ್ಸ್ ಅನ್ನುವಂತಹ ವ್ಯಕ್ತಿಗಳು ನಮ್ಮ ಲೈಫಲ್ಲಿ. ಅವರನ್ನ ನಾವು ನಮ್ಮವರು ಅಂತ ಅನ್ಕೊಂಡಿರ್ತೀವಿ, ಬಟ್ ನಿಜವಾಗ್ಲೂ ಅವರು ನಮ್ಮವರು ಆಗಿರೋದಿಲ್ಲ. ಸೊ ನಾವು ಅವ್ರಿಗೆ ತೋರಿಸಿದಂತಹ ಏನು ಜೆನ್ಯೂನ್ ಪ್ರೀತಿ ಆಗಿರ್ಬೋದು, ಜೆನ್ಯೂನ್ ಕನೆಕ್ಷನ್ ಆಗಿರ್ಬೋದು, ಅದರಿಂದ ಅವರು ಸ್ಪೆಷಲ್ ಅನ್ನುವ ರೀತಿ ತೋರ್ಸಿರ್ತಾರೆ, ಅಂದ್ರೆ ತೋರ್ಪಡಿಕೆ ಆಗಿರುತ್ತೆ. ಬಟ್ ನಿಜವಾಗ್ಲೂ ನಾವು ಜೀವನದಲ್ಲಿ ಪಾಠ ಕಲಿತಾ ಕಲಿತಾ ನಮ್ಗೆ ಯಪ್ಪ ಇವರು ಈ ರೀತಿ ಏನು ನಾವು ಅವ್ರಿಗೆ ತುಂಬಾ ಅವ್ರನ್ನ ಸ್ಪೆಷಲ್ ಅನ್ಕೊಂಡಿದ್ದಕ್ಕೆ ಅಷ್ಟೇನೆ ಅವರು ನಮ್ಗೆ ಹಾಗೆ ಅನ್ಸಿದ್ದು. ನಿಜವಾಗ್ಲೂ ಅವರು ನಮ್ಗೆ ಏನು ಜೆನ್ಯೂನ್ ಲವ್ ಕೊಟ್ಟಿರ್ಲಿಲ್ಲ ಅನ್ನೋದು ನಮ್ಗೆ ನೀಟಾಗಿ ಗೊತ್ತಾಗತ್ತೆ. ಸೊ ಜೆನ್ಯೂನ್ ಲವ್ ಅಂದ್ರೆ, ಜೆನ್ಯೂನ್ ಕನೆಕ್ಷನ್ ಅಂತ ಅಂದ್ರೆ ಅದು ಫೀಲ್ ಮಾಡಿದ್ರೆ ಮಾತ್ರ ಗೊತ್ತಾಗತ್ತೆ. ಕೇವಲ ಏನಾದ್ರೂ ಕೊಡ್ಸಿದ್ರೆ ಅಥವಾ ಕೇವಲ ಏನು ತೋರ್ಪಡಿಕೆಗೆ ತೋರಿಸುವಂತಹ ಪ್ರೀತಿ ಜೆನ್ಯೂನ್ ಲವ್ ಆಗಿರೋದಿಲ್ಲ. ಸೊ ನೀವು ಕೂಡ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ತಿಳಿಸಿ ಕಾಮೆಂಟ್ ಮೂಲಕ. ಸೊ ಬಟ್ಟೆಗಳೆಲ್ಲ ಒಗ್ದೀನಿ. ಮಾರ್ಚ್ 12ನೇ ತಾರೀಕು. ಇಷ್ಟು ಬಟ್ಟೆಗಳು.
ಮಾರ್ಚ್ 12ನೇ ತಾರೀಕು. ನಾನು ಇವಾಗ ಕಡಲೆಪುರಿ ಮಾಡ್ಕೊಂಡಿದ್ದೀನಿ. 8 ಗಂಟೆ 12 ನಿಮಿಷ. ಕಡಲೆಕಾಯಿ ಬೀಜ ಸ್ವಲ್ಪ ಹುರಿದು ಎಣ್ಣೆಯಲ್ಲಿ ಅದೇ ಪಾತ್ರೆಗೆ ಇದನ್ನು ಹಾಕಿ ಪುರಿ ಹಾಕಿ ಹೆಚ್ಚಿರೋ ಈರುಳ್ಳಿ, ಕ್ಯಾರೆಟು, ಟೊಮೆಟೊ, ಕೊತ್ತಂಬರಿ ಸೊಪ್ಪಿದೆ ಹಾಕ್ಬೋದಿತ್ತು. ಇವಾಗ ಟೈಮ್ ಇಲ್ಲ ಅಂದರೆ ಇದು ಬಿಸಿ ಇದೆ, ಸ್ವಲ್ಪ ತಿಂದುಬಿಡ್ತೀನಿ. ಇನ್ನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕೂತ್ಕೊಳ್ಳೋಷ್ಟು ಆರೋಗುತ್ತೆ. ನಾಳೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಾಡ್ಕೊತೀನಿ. ಇಲ್ಲಿ ನಾನು ಕಡಲೆಪುರಿ ಮಾಡ್ಕೊಂಡಿದ್ದೆ. ನನಗಂತೂ ತುಂಬ ಇಷ್ಟ ಕಡಲೆಪುರಿ. ಮನೆಯಲ್ಲೇ ನಾನೇ ಮಾಡ್ಕೊಳ್ಳೋದಕ್ಕೆ. ಇದಕ್ಕೆ ಸ್ವಲ್ಪ ಕ್ಯಾರೆಟು, ಕೆಲವು ಸರ್ತಿ ಟೊಮೆಟೊ ಕೂಡ ಹಾಕ್ತೀನಿ. ಕಡಲೆ ಬೀಜ, ಕೊತ್ತಂಬರಿ ಸೊಪ್ಪು, ಖಾರ, ಈರುಳ್ಳಿ ಎಲ್ಲ ಹಾಕಿ ಮಾಡಿಕೊಂಡು ತಿನ್ನೋಕ್ಕೆ ನನಗೆ ತುಂಬ ಅಂದರೆ ತುಂಬ ಇಷ್ಟ. ಸ್ವಲ್ಪ ಕೊಬ್ಬರಿ ಎಣ್ಣೆ ಕೂಡ ಹಾಕಿರ್ತೀನಿ. ಸೊ ತುಂಬಾ ಇಷ್ಟಪಡ್ತೀನಿ ಇದನ್ನು. ಸೊ ನಿಮಗೂ ಕೂಡ ಇದು ಇಷ್ಟನಾ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಯಾರೆಲ್ಲ ಇಷ್ಟಪಡ್ತೀರಿ ನೋಡೋಣ ಇದನ್ನು. ಸ್ನೇಹಿತರೆ, ಇಲ್ಲಿ ಕೆಲವೊಂದು ಐಟಮ್ ತೊಗೊಂಡಿದ್ದೀನಿ ಇನ್ಸ್ಟಾಮಾರ್ಟಲ್ಲಿ. ಏನೇನು ತೊಗೊಂಡಿನಿ ತೋರಿಸ್ತೀನಿ ಬನ್ನಿ. ಐಸ್ ಕ್ರೀಮ್ ಇದೆ, ಬೇಗ ತಿನ್ನಬೇಕು. ಸೊ ಫಸ್ಟ್ ಐಸ್ ಕ್ರೀಮ್ ತಿನ್ಬೇಕು. ಆ್ಯಕ್ಚುಲಿ ಬೇಗ ತೋರಿಸ್ತೀನಿ. ಆ್ಯಕ್ಚುಲಿ ನೀನು ಸ್ವಲ್ಪ ಒಂದು 500 ರೂಪಾಯಿ ಹಾಕಿದ್ದ. ಬೇಡ ಬೇಡ ಅಂದರೆ ನನ್ನ ಹತ್ರ ಇದೆ ಇವಾಗ, ಬೇಡ ಅಂತ. ಬಟ್ ವಿನೋ ಅವ್ರ ಫ್ರೆಂಡ್ ಪ್ರೀ ವೆಡ್ಡಿಂಗ್ ಶೂಟ್ಗೆ ಊರಿಗೆಲ್ಲ ಹೋಗಿದ್ನಲ್ಲ. ಸೊ ನಾನಿಲ್ಲೆಲ್ಲ ಚೆನ್ನಾಗಿ ತಿಂದಿರ್ತೀನಿ, ನೀನು ಏನಾದ್ರು ತಗೋ ಅಂತ ಕಳಿಸ್ತಾ 500 ರೂಪಾಯಿ. ನಾನು ಸುಮ್ಮನೆ ಏನಕ್ಕೆ ದುಡ್ಡು ವೇಸ್ಟ್, ಜಾಸ್ತಿ ಏನು ಬೇಡ, ಬೇರೆ ಎಲ್ಲ ಏನು ಬೇಡ, ಹೊರಗಡೆ ಊಟ ತರಕಾರಿ ಎಲ್ಲ ತೊಗೊಂಡ್ಬಿಡೋಣ ಅಂತ ತರಕಾರಿ. ಆ್ಯಕ್ಚುಲಿ ವಿನೋ ಹಣ್ಣೆಲ್ಲ ತಗೋ ಅಂತ ಹೇಳಿದ. ನಾನು ತರಕಾರಿ ಎಲ್ಲ ಸ್ವಲ್ಪ ಕಮ್ಮಿ ಇತ್ತು, ಐಟಮ್ ಅದೆಲ್ಲ ಪ್ರೈಸ್ ಕಮ್ಮಿ ಇತ್ತು, ಅದಕ್ಕೆ ತೊಗೊಳ್ತಾ ಇದ್ದೀನಿ. ತೊಗೊಂಡು ತೋರಿಸ್ತಾ ಇದ್ದೀನಿ. ಏನಿದೆ ತೋರಿಸ್ತಾ ಇದೆ. ಇದು ಇಷ್ಟು ತೊಗೊಂಡಿದ್ದಕ್ಕೆ ಇದು 9 ರೂಪಾಯಿಗೆ ಸಿಕ್ತು ನೋಡಿ. 2 ಲಾಸ್ಟ್ ಟೈಮ್ ಥರನೇ. ಪ್ಯಾಷನ್ ಫ್ರೂಟ್ ಕಮ್ಮಿ ಇತ್ತು ಆಯಿತಾ, 39 ರೂಪಾಯಿ 3ಕ್ಕೆ, ಅದಕ್ಕೆ ತೊಗೊಂಡೆ. ಬಾಳೆಹಣ್ಣು ಸ್ವಲ್ಪ ಕಮ್ಮಿನೇ ಇತ್ತು. ಎಲ್ಲ ಸ್ವಲ್ಪ ಪ್ರೈಸ್ ಕಮ್ಮಿ ಇತ್ತು ಆಯಿತಾ. ಎಷ್ಟು ಅಂತೀಗ ಹೇಳೋಷ್ಟು ಪೇಷನ್ಸ್ ಇಲ್ಲ, ಮರ್ತೋಗಿದೆ. ಎಲ್ಲ ಸೇರಿ ಒಟ್ಟಿನಲ್ಲಿ 322 ರೂಪಾಯಿ ಆಯಿತು ನೋಡಿ. ಇಷ್ಟು ಸೇರಿ ನನಗೆ 2 ಕಟ್ಟು ಮೆಂತ್ಯ ಸೊಪ್ಪು, 3 ಕಟ್ಟು 4 ಕಟ್ಟು ಮೆಂತ್ಯ ಸೊಪ್ಪು ಬಂದಿದೆ. ಒಂದಕ್ಕೆ ಇಷ್ಟು ಕಮ್ಮಿ ಇತ್ತು ಆಯಿತಾ, ಅದಕ್ಕೆ ತೊಗೊಂಡ್ಬಿಟ್ಟೆ. ಅರ್ಧ ಕೆ ಜಿ ಟೊಮೆಟೊ, 1 kg ಕ್ಯಾರೆಟ್, ಅರ್ಧ kg, ಒಂದು ಐಸ್ ಕ್ರೀಮು. ಇದು ಕೂಡ ಕಮ್ಮಿ ಇದ್ದಿತ್ತು. ಎಷ್ಟು ಕಾಸ್ಟ್ಲಿ ಆಗ್ಬಿಟ್ಟಿದೆ ಇವಾಗ. ಕಮ್ಮಿ ಇತ್ತು ಇದು. ಹಾಲು ಮತ್ತು ಬಟಾಣಿ ಫುಲ್ ಕಮ್ಮಿ ಇತ್ತು, ಅದಕ್ಕೆ 2 ಪ್ಯಾಕೆಟ್ ತೊಗೊಂಡ್ಬಿಟ್ಟೆ. ಮತ್ತು ಹೂಕೋಸು ಇಷ್ಟು ತೊಗೊಂಡಿದೆ ನೋಡಿ. ಸಕ್ಕರೆ ಎಷ್ಟು ದಿವಸ ಆಯಿತು ಲಾಸ್ಟ್ ವೀಕ್ ತೊಗೊಂಡಿದ್ದೆ ಅನ್ಸುತ್ತೆ. ಗುಡ್. ಆರಾಮಾಗಿ ಫೀಲ್ ಮಾಡ್ತಾ ತಿಂತೀನಿ. ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು. ಇನ್ನೊಂದು ಏನಂದ್ರೆ, ಅಮ್ಮಂಗೆ ವಿಡಿಯೋ ಕಾಲ್ ಮಾಡಿದ್ದೆ. ಐ ಥಿಂಕ್ ಒಂದು 4-5 ದಿವಸ ಮೇಲಾಯಿತು, ಮಾತಾಡಿರಲಿಲ್ಲ. ವಿಡಿಯೋ ಕಾಲ್ ಮಾಡಿದೆ. ಅವರು ಕಬ್ಬನ್ ಪಾರ್ಕ್ ಹತ್ರ ಇದ್ರು. ಅಂದರೆ ಕಬ್ಬನ್ ಪಾರ್ಕ್ ಹತ್ರ ಪ್ರೆಸ್ ಕ್ಲಬ್ ಇದೆಯಲ್ವ, ಅಲ್ಲಿ ತಾಜ್ ಬಸ್ ಸ್ಟ್ಯಾಂಡ್ಗೆ ಏನಕ್ಕೋ ಹೋಗ್ಬೇಕಂತ ಹೇಳ್ತಾ ಇದ್ರು. ಮಿನಿ ಯಾರು ಬರ್ತಾರೆ ಅಂತ ಹೇಳ್ತಾ ಇದ್ರು, ಲೇಡಿ ಒಬ್ರು. ಸೇಫಾಗಿ ಹೋಗಿ ಬನ್ನಿ ಅಂತ ಹೇಳಿದೆ. ಏನೋ ಮೀಟಿಂಗ್ ಅಂತೆ, ಹಾಗಾಗಿ ಸೇಫಾಗಿ ಹೋಗಿ ಬನ್ನಿ ಅಂತ ಹೇಳಿದೆ. ಚೆನ್ನಾಗಿ ಮಾತಾಡಿದ್ವಿ.